ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾತಿನ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ವಿಕ್ರಮಮ್ಮ ಹೇಳ್ತಿರ್ತಾರೆ, ಕಟ್ಟಾಕೋದು ಪ್ರೀತಿ ಅಲ್ಲ, ಬಿಟ್ಕೊಡೋದು ಒಂದೊಂದ್ಸಲ ಪ್ರೀತಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ, ನೀವು ಯಾಕೆ ಬಿಟ್ಟು ಬಂದ್ರಿ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಈ ಕಡೆ ವೇದ ಹೇಳ್ತಾ ಇರ್ತಾಳೆ. ಅಮ್ಮ, ಈ ಅಮ್ಮನ ಮಗ ಪ್ರೀತಿ ಅಂದರೆ ಹೆಂಗಿರುತ್ತೆ ಅಂದರೆ ಎಷ್ಟೇ ವರ್ಷ ಆಗಿರ್ಬೋದು, ಆದರೆ ಒಬ್ರನ್ನೊಬ್ರು ಬಿಟ್ಕೊಡೋಷ್ಟು ಮನಸ್ಸಿರಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ ವೇದ. ನೋಡಿ, ಒಂದಾಗೋದಕ್ಕೆ ಮತ್ತೆ ಪ್ರಯತ್ನ ಪಡಿ, ತಿದ್ದಿ ಬುದ್ಧಿ ಮತ್ತೆ ಬುದ್ಧಿ ಹೇಳಿ ಅಂತೇಳಿ ಈ ಕಡೆ ವೇದ ಹೇಳ್ತಾ ಇರ್ತಾಳೆ. ಹೇಗೆ ಬುದ್ಧಿ ಹೇಳೋದು, ಹೇಗೆ ತಿದ್ದೋದು ಅಂತ ಹೇಳಿ ಈ ಕಡೆ ವಿಕ್ರಮಮ್ಮ ಹೇಳ್ತಿರ್ಬೇಕಾದ್ರೆ, ನಾನು ಇದೀನಲ್ಲ, ನಾನು ಒಂದು ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ವೇದ ಹೇಳ್ತಾ ಇರ್ತಾಳೆ. ಈ ಕಡೆ ವಿಕ್ರಮ್ ಕೂಡ ಬರ್ತಾನೆ. ಬೇತಲ್ಲ, ನಿನ್ಗೆ ಸಲ ಹೇಳಿದ್ದೀನಿ ಇವ್ರ ಜೊತೆ ಸೇರಬೇಡ ಅಂತ, ಮನೆ ಹಾಳು ಕೆಲಸ ಮಾಡೋರ ಜೊತೆ ನೀನು ಯಾಕೆ ಸೇರ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ, ವಿಕ್ರಮ್ ನೀನು ಏನು ಮಾತಾಡ್ತಿದ್ದೆ ನಿಂಗೆ ಗೊತ್ತಿದೆಯಾ ಅಂತ ಹೇಳಿ ಈ ಕಡೆ ವೇದ ಹೇಳ್ತಿರ್ತಾಳೆ. ಗೊತ್ತು, ಇವ್ರನ್ನ ನೋಡಿದ್ರೆ ಎಲ್ಲ ಗೊತ್ತಾಗ್ತಿದೆ, ನಿಂಗೆ ಸಲ ಹೇಳಿದ್ದೀನಿ ಮನೆ ಬಿಟ್ಟು ಆಚೆ ಬರಬೇಡ ಅಂತ, ನಿನ್ನ ಕಾಲು ಇನ್ಫೆಕ್ಷನ್ ಆಗುತ್ತೆ ಅಂತ ಸಲ ಹೇಳಿದ್ದಾರೆ, ಕಾಲು ಇಟ್ಟಾಗಿದ್ರು ಅಂತ ಹೇಳಿ ಹೇಳ್ತಿರ್ತಾನೆ. ಅವ್ರಿಗೆ ಸಾರಿ ಕೇಳು, ಆ ಥರ ಎಲ್ಲ ಯಾಕೆ ಹೇಳ್ತೀನಿ ನೀನು ಅಂತ ಹೇಳಿ ಈ ಕಡೆ ವೇದ ಹೇಳ್ತಿರ್ಬೇಕಾದ್ರೆ, ನಾನು ಯಾಕೆ ಸಾರಿ ಕೇಳಬೇಕು, ಅವ್ರು ಇರೋದೇ ಹಾಗೆ ತಾನೆ, ಅದಕ್ಕೆ ನಾನು ಹೇಳಿದೆ ಅಂತ ಹೇಳ್ತಿರ್ತಾಳೆ. ವಿಕ್ರಮ್ ನಿನ್ನ ಮಾತಲ್ಲಿ ನಿಗಾ ಇರಲಿ ಅಂತ ಹೇಳ್ತಿರ್ತಾಳೆ. ಫಸ್ಟು ನಿನ್ಗೆ ಯಾಕೆ ಬಂದೆ ಹೇಳು, ನಿಂಗೆ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದರೆ ಫೋನಲ್ಲಿ ಮನೇಲಿ ಕೂತ್ಕೊಂಡೆ ಮಾತಾಡು, ಅದು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀನಿ, ನಿಂಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇನಾದರೂ ಆಗಿರಲಿ, ನೀನು ಯಾಕೆ ಹಂಗೆ ಮಾತಾಡಿದೆ ಅಂತ ಕೇಳ್ತಾನೆ. ಸರಿ ಬಿಡು, ಆಯಿತು ನಡಿ ಹೋಗೋಣ ಅಂತ ಹೇಳ್ತಿರ್ತಾನೆ. ಇಲ್ಲ ನಾನು ಬರಲ್ಲ, ನೀನು ಹೋಗು ಅಂತ ಹೇಳ್ತಿರ್ತಾಳೆ. ನನ್ನ ಮಾತು ಕೇಳು ಬೇತಲ್ಲ, ನನಗೆ ಟೆನ್ಷನ್ ಕೊಡ್ಬೇಡ ನೀನು ಅಂತ ಹೇಳ್ತಿದ್ದೆ. ನಿಂಗೆ ಟೆನ್ಷನ್ ಬೇರೆ ಆಗುತ್ತಾ ಅಂತ ಕೇಳ್ತಾರೆ. ಆಲ್ರೆಡಿ ನಾನು ಹಾರ್ಟ್ನ ಒಳಗೆ ಕುಂಟೆ ಪಿಲ್ಲೆ ಆಡ್ದಂಗೆ ಆಡ್ತಿದ್ದೆ, ಇನ್ನು ಇದು ಬೇರೆ ನಿನಗೆ ಅಂತೇಳಿ ಈ ಕಡೆ ವಿಕ್ರಮ್ ಬೈತಾ ಇರ್ತಾನೆ. ಫಸ್ಟ್ ನಡಿ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ, ಸೊ ಅದಕ್ಕೇ ಈ ಕಡೆ ವಿಕ್ರಮಮ್ಮ ಇದ್ದಿದ್ದು, ನೀನು ಹೋಗಮ್ಮ ನಾನು ಫೋನಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೋಗ್ಬೇಕಾದ್ರೆ ಅವಳಿಗೆ ಕಾಲು ಏಟಾಗುತ್ತೆ ಅಂತ ಹೇಳ್ಬಿಟ್ಟು ಅವನೇ ಎತ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದು ನೋಡಿ ವಿಕ್ರಮಮ್ಮ ಖುಷಿ ಪಡ್ತಾ ಇರ್ತಾರೆ. ದೇವಕಿ ವೀರು ವೀರು ಅಂತ ನಿಂತ್ಕೊ ಅಂತ ಹೇಳಿ ಕರೆದ್ಬಿಟ್ಟು, ಎಲ್ಲಿ ಹೋಗ್ತಿದ್ದೆ ನೀನು ಅಂತ ಕೇಳ್ತಾನೆ. ನಾನು ಎಲ್ಲತ್ರ ಹೋಗ್ತೀನಿ, ನೀನು ಯಾಕೆ ಬಂದಿದ್ದೆ ಫಸ್ಟ್ ಹೇಳು ಅಂತ ವೀರು ಕೇಳ್ತಾನೆ. ಅಲ್ಲ, ನೀನು ವೇದನ ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಪತ್ತೇನಿಲ್ಲ, ನೀನು ಫೋನ್ ಎತ್ತುತ್ತಿಲ್ಲ, ಈ ಕಡೆ ಅವಳು ಫೋನ್ ಎತ್ತುತ್ತಿಲ್ಲ, ಏನಾಗಿದೆ ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಅವಳು ವಿಷಯಕ್ಕೆ ಬರಬೇಡ, ಈಗ ಅವಳು ನಮ್ಮ ಮನೇಲಿದ್ದಾಳೆ, ಆಮೇಲಿಂದ ಅವಳು ನಾವೇನಾದರೂ ಮಾಡ್ಕೊತೀವಿ, ನೀವು ಯಾಕೆ ಅವಳು ವಿಷಯಕ್ಕೆ ಬರ್ತೀವಿ, ಅವಳು ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಅಂತೇಳಿ ಈ ಕಡೆ ವೀರು ಹೇಳ್ತಿರ್ತಾರೆ. ಅಲ್ಲೂ ನಿನಗೇನಾದರೂ ಆಗಿದ್ಯಾ, ನಿನಗೇನು ಮೆಂಟ್ಲಾಗಿದೆಯಾ, ಏನಕ್ಕೆ ಈ ಥರ ಆಡ್ತಿದ್ಯಾ, ನಿಮ್ಮ ಮನೇಲಿ ಇದ್ದಾಳೆ ಅಂದ ತಕ್ಷಣ ನೀನು ಅವಳು ಕೊಲೆ ಮಾಡ್ತೀನಿ ಅಂದೆ ತಾನೆ, ಮತ್ತೆ ಯಾಕೆ ಮಾಡ್ತಿಲ್ಲ ನೀನು, ಏನಾಗಿದೆ ಅಂತ ಕೇಳ್ತಿದ್ರು. ನೋಡು, ನಂದು 1000 ಆಗಿದೆ, ನಾನು ಉದ್ಧಾರ ಆಗೋದೇ ನಿನಗೆ ಕಷ್ಟ ಆಗಿದೆ, ಅಂಥದ್ರಲ್ಲಿ ನೀನು ನಿನ್ನ ಜೊತೆ ಸೇರ್ಕೊಂಡು ಡೀಲ್ ಮಾಡ್ಕೊಂಡು ನಮ್ಮ ಅಪ್ಪನ ಕೈಯಲ್ಲಿ, ಈ ಕಡೆ ನನ್ನ ತಮ್ಮನ ಕೈಯಲ್ಲಿ ವಿರುದ್ಧ ಕಟ್ಕೊಂಡಿದ್ದೀನಿ, ನಿನ್ನ ಮಾತು ಕೇಳ್ಕೊಂಡು ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ, ನೋಡು ನನ್ನ ವಿಷಯಕ್ಕೆ ಬರ್ಬೇಡ, ಮೊದಲೇ ವಾರ್ ಮಾಡ್ತಿದ್ದೀನಿ, ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ದೇವಕ್ಕೆ ಇವನಿಗೇನಾಗಿದೆ ಈ ಥರ ಆಡ್ತಿದೆ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಈ ಕಡೆ ವೀರು ಗುಲಾಬಿ ಮನೆಗೆ ಬರ್ತಾನೆ. ಗುಲಾಬಿ ಮನೆಗೆ ಬಂದುಬಿಟ್ಟು ಗುಲಾಬಿಗೆ ಬೈತಾ ಇರ್ತಾನೆ. ಅಲ್ಲ, ನಿಂಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಅಪ್ಪ ಜೊತೆ ನಾನು ಇದ್ದೀನಿ, ನಿನಗೆ ಏನು ಬೇಕಿತ್ತು, ದುಡ್ಡು ತಾನೆ ತಗೋ ಅಂತೇಳಿ ದುಡ್ಡು ಕೈ ಕೊಟ್ಬಿಟ್ಟು, ಅಲ್ಲ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ನಂಗೆ ಫೋನ್ ಮಾಡಿಬಿಡು, ನಾನು ತುಂಬ ಬ್ಯುಸಿ ಇರ್ತೀನಿ ಅಂತ ಹೇಳ್ತಿರ್ತಾಳೆ. ಏನು ಬ್ಯುಸಿ ಇರ್ತೀನಿ ಅಂತ ನನಗೆ ಗೊತ್ತು, ನೀನು ಬೇಕು ಅಂತಲೇ ನಾನು ಹಿಂಗೆ ಬೇಕು, ನಿಮ್ಮ ಅಪ್ಪನ ಜೊತೆ ಇರ್ತೀನಿ ಅಂತ ಬೇಕು ಅಂತ ನಾನು ಹಿಂಗೆ ಅಷ್ಟೊಂದು ಸಲ ಕಾಲು ಮೆಸೇಜ್ ಮಾಡ್ತಿದ್ದೀವಿ ಅಂತ ಗುಲಾಬಿ ಹೇಳ್ತಿರ್ತಾಳೆ. ಅಲ್ಲ, ಯಾಕಂಗೆ ಮಾಡ್ತಾ ನಿಂಗೇನೋ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಈ ಕಡೆ ಗುಲಾಬಿಗೆ ಬೈತಿರ್ಬೇಕಾದ್ರೆ, ಹೌದು ನನಗೆ ತಲೆ ಕೆಟ್ಟಿದೆ, ನೀನು ಮದುವೆ ಆಗಬೇಕನ್ನೋ ಹುಚ್ಚಾಗಿದೆ ನನಗೆ ಅಂತ ಹೇಳಿ ಈ ಕಡೆ ಗುಲಾಬಿ ಹೇಳ್ತಿರ್ತಾಳೆ. ನೀನು ಕೇಳಿ ನಾನು ಕೊಟ್ಟಿದ್ದೀನಿ ತಾನೇ ಅಂತ ಹೇಳಿ ಇಸ್ಕೊತಾಳೆ. ದುಡ್ಡು ಇಸ್ಕೊಂಡು ನನಗೆ ಗೊತ್ತು, ನಾನು ದುಡ್ಡು ಇಸ್ಕೊಂಡಿದ್ದೆ, ಆದರೆ ನಿನಗೆ ನಾನು ಹೆಂಡ್ತಿಯಾಗಿ ಬರಬೇಕಾದ್ರೆ ನನಗೆ ಆಸೆ ಇರೋದು ಅಂತ ಹೇಳ್ತಾಳೆ. ಅದಕ್ಕೇ ಆಗುತ್ತೆ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಹೇಳ್ತೀನಿ. ಏನು ನಾನು ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ, ಪದೇ ಪದೇ ಹಿಂಗೆಲ್ಲ ಮಾತಾಡಿ ನನ್ನ ಮೂಡ್ ಹಾಳಾಗುತ್ತೆ ಅಂತ ಹೇಳಿ ಕಡೆ ಹೇಳ್ತಾ ಇರ್ತಾನೆ. ನಿನ್ನ ಮೂಡ್ ಹಾಳಾಗುತ್ತೆ ಅಂದರೆ ಅದಕ್ಕೆ ನಾನೇನು ಮಾಡಲಿ, ನನಗೂ 1000 ಟೆನ್ಷನ್ ಇರುತ್ತೆ, ನಿನ್ನ ಮಾತು ಕೇಳ್ಕೊಂಡು ನೀನು ನೋಡಿದ್ರೆ ನೀನು ಬರೀ ನನಗೇನು ಮಾಡ್ತಾನೇ ಇಲ್ಲ, ಬರೀ ಮದುವೆ ಆಗ್ತೀನಿ, ಹಾಗಾಗ್ತೀನಿ, ಹೀಗಾಗ್ತೀನಿ ಅಂದರೆ ಏನೂ ವಿಸ್ರ ಇರ್ತಿಲ್ಲ. ನಿನ್ನ ತಮ್ಮ ನೋಡು ಆರಾಮಾಗಿ ಕರ್ಕೊಂಡು ಬಂದು ಮನೆಗೆ ಕೂರಿಸ್ಕೊಂಡಿದ್ದಾನೆ, ಅವ್ನು ಹೆಂಡ್ತಿನ, ನಿನ್ನ ಕೈಲಂತೂ ಆಗಲ್ಲ ಅಂತೇಳಿ ಬೈತಾ ಇರ್ತಾಳೆ. ಅದಕ್ಕೇ ಏನು ಇವಾಗ ಅಂತ ಕೇಳ್ತಿರ್ಬೇಕಾದ್ರೆ, ಏನಂದರೆ ನೋಡು, ನೀನೇನಂದ್ರೆ ನನಗೆ ಸ್ವಲ್ಪ ದಿನ ಅಷ್ಟೇ ಟೈಮ್ ಕೊಡ್ತೀನಿ, ನೀನೇನಾದರೂ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತ ಅಂದರೆ ನಾನು ನಿಮ್ಮ ಮನೆ ಬಾಗಿಲ ಹತ್ರ ಬಂದು ನಿಂತ್ಕೊತೀನಿ ಅಷ್ಟೇ, ನೀನು ಅಂತ ಗೊತ್ತು ತಾನೆ, ನನ್ನ ಬಗ್ಗೆ ಗೊತ್ತಿದ್ರು ನೀನು ಹಿಂಗೆಲ್ಲ ಮಾತಾಡಬೇಡ ಅಂತ ಅವಳು ಗುರಾಯಿಸ್ಕೊಂಡು ಹೇಳ್ತಾ ಇರ್ತಾಳೆ. ಅವನಿಗೆ ತುಂಬ ಹೆದರಿಕೆ ಆಗಿರುತ್ತೆ. ಅದಕ್ಕೆ ಆಮೇಲಿಂದ ಅವಳು ಹೇಳ್ತಾಳೆ, ಸರಿ ಆಯಿತು ಬಿಡು ಹೋಗಲಿ, ನೀನು ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ, ನಾನು ಯಾಕೆ ನಿನ್ನ ಮೂಡ್ ಹಾಳು ಮಾಡಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅವಳು ಮುತ್ತು ಕೊಡ್ತಾಳೆ. ಅದಕ್ಕೆ ಅವ್ನು ಇನ್ನೂ ಭಯದಲ್ಲೇ ಇರ್ತಾನೆ. ಇನ್ನೇನು ನಿನಗೆಲ್ಲ ಆಯ್ತಲ್ಲ, ಇನ್ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಅವಳು ಕೇಳ್ತಿರ್ತಾಳೆ. ಅಲ್ಲ, ನೀನು ನೋಡಿದ್ರೆ ಸಡನ್ನಾಗಿ ಬರ್ತೀನಿ ಅಂತ ಹೇಳ್ತಿದ್ಯಾ, ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಬರ್ತೀನಿ ಅಂತ ಹೇಳಿದ್ದು, ನೀನೇನು ಎದುರು ಬೇಡ ಅಂತ ಹೇಳಿ ಹೇಳ್ತಾಳೆ. ಹೌದಾ, ಸರಿ ಆಯ್ತು ಅಂತ ಅವನು ಕೂಡ ಅವಳನ್ನ ತಪ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಆವಾಗ ನೋಡು, ಲಾಸ್ಟಾಗಿ ವಾರ್ ಮಾಡ್ತಿದ್ದೀನಿ, ನಿನಗೆ ಬಿಟ್ಟಿದ್ದು ಇದು ಮಿಕ್ಕಿದ್ದು ಅಂತೇಳಿ ಕಡೆ ಗುಲಾಬಿ ಹೇಳ್ತಾ ಇರ್ತಾಳೆ ವೀರುಗೆ.
ಈ ವಿಕ್ರಮು ಮತ್ತು ವೇದನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಏನು ಇವರಿಬ್ಬರು ಅಣ್ಣನ ನೋಡಿದ್ರೆ ಆ ರೇಂಜಿಗೆ ಹೋಗಿ ಇವರಿಬ್ಬರು ನೋಡಿದ್ರೆ ಮುಂಗಾರು ಮಳೆ ಹೀರೋಯಿನ್ ರೇಂಜಿಗೆ ಬರ್ತಾ ಇದ್ದಾರೆ ಎತ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಬಾಲ ಹೇಳ್ತಾ ಇರ್ತಾನೆ, ಅಲ್ಲ ನೀವಿಬ್ಬರು ಇನ್ನೂ ಒಳ್ಳೆ ಗೆಟಪ್ಪಲ್ಲಿ ಇದ್ರಿ, ಇನ್ನೂ ಸಖತ್ತಾಗಿ ಕಾಣ್ತಿದ್ರಿ ಅಂತ ಹೇಳಿ ಈ ಕಡೆ ಬಾಲ ಹೇಳ್ತಿರ್ತಾನೆ. ಅದಕ್ಕೆ ಈ ಸೈಡ್ ಬಿಡೋ ಸಾಕು ಅಂದರೆ ಇರಿ ಒಂದು ನಿಮಿಷ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವನು ಫೋಟೋ ತೊಗೊತಾ ಇರ್ತಾನೆ. ಅಯ್ಯೋ ವಿಕ್ರಮ್ ಹೇಳು, ಅವನಿಗೆ ಫೋಟೋ ತೆಗಿಬೇಡ, ನಾನು ನೋಡಿ ಯಾವ ಥರ ಇದ್ದೀನಿ ಅವನಿಗೆ ಹೇಳು ಅಂತ ಹೇಳ್ತಿರ್ತಾನೆ. ಅವಳು ತಪ್ಕೊಂಡು ಹೇಳ್ತಿರ್ಬೇಕಾದ್ರೆ ಅದನ್ನು ನೋಡಿ ವಿಕ್ರಮ್ಗೆ ಫುಲ್ ಖುಷಿ ಆಗುತ್ತೆ. ಅದು ನೋಡಿದ್ರೆ ಅವ್ನು ಫೋಟೋ ತೆಗಿಬಿಟ್ಟಂತ ನಾನು ಹೇಳ್ತಿದ್ದೇನೆ, ನೀನು ನೋಡಿದ್ರೆ ನನಗೆ ಖುಷಿ ಪಡ್ತಿದ್ಯಾ ಅಂತೇಳಿ ಈ ಕಡೆ ವೇದ ಬೈತಿರ್ತಾಳೆ ವಿಕ್ರಮ್ಗೆ. ಸರಿ ಆಯ್ತಿರು ಹೋಗೋಣ ಅಂತ ಹೇಳ್ಬಿಟ್ಟು ವಿಕ್ರಮ ಅವಳನ್ನ ಕರ್ಕೊಂಡು ರೂಮಿಗೆ ಹೋಗ್ತಾನೆ. ಈ ಕಡೆ ವಿಕ್ರಮ್ ಅಮ್ಮ ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಬಂದು ವಿಕ್ರಮ್ ಅಪ್ಪ ಬಂದುಬಿಟ್ಟು ಏನು ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ, ಊರು ಬಿಟ್ಟು ಹೋಗು ಅಂತ ಹೇಳ್ತೀನಿ ತಾನೆ ಅಂತ ಅಂದಾಗ, ನಾನು ಯಾಕೆ ಊರು ಬಿಟ್ಟು ಹೋಗಬೇಕು, ನೀನು ಮಾತು ಕಟ್ಕೊಂಡು ನಾನು ಎಲ್ಲೂ ಹೋಗಲ್ಲ, ನೀನು ಏನಾದರೂ ಮಾಡ್ಕೊಂಡು ನಾನು ಇದೇ ಊರಲ್ಲಿ ಇರ್ತೀನಿ ಅಂತ ಹೇಳ್ತಿರ್ತಾಳೆ. ನೀನು ಗ್ರಾಚಾರ ಸರಿ ಇಲ್ಲ, ನಾನು ಮೊದಲೇ ಇದರಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ, ಹೇಳಿದ ಮಾತು ಕೇಳು, ಈ ಊರು ಬಿಟ್ಟು ಹೋಗು ಅಂತ ಹೇಳಿ ಅವ್ನು ಬೈತಾ ಇರ್ತಾನೆ. ಇಲ್ಲ ಕಣ ನಾನು ಹೋಗಲ್ಲ, ಏನು ಮಾಡ್ತೀಯ ಮಾಡ್ಕೊ ಅಂತ ಹೇಳಿ ಅವ್ನ ಹೆಸರು ಹಿಡ್ದು ಹೇಳ್ತಿದ್ದ. ನಿನಗೆ ನನ್ನ ಹೆಸರು ಹಿಡ್ದು ಹೇಳೋಷ್ಟು ನಿಂಗೆ ಧೈರ್ಯ ಬಂದುಬಿಟ್ಟಿದ್ಯಾ, ನಂಗೆ ಗೊತ್ತು ನಿನಗೆ ಎಲ್ಲಿಂದ ಈ ಧೈರ್ಯ ಬಂದಿದೆ ಅಂತ ಹೇಳಿ, ಅದಕ್ಕೆ ನಿನ್ನ ಬಾಲ ಏನು ಅಂತ ನಾನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ನಿನ್ನ ಮುದ್ದಿನ ಮಗಳು ಒಬ್ಳು ಇದ್ದಾಳೆ ತಾನೆ, ಅವಳನ್ನ ನಾನು ಸಾಯಿಸ್ಬಿಡ್ತೀನಿ. ಅವಾಗ ನೀನು ಯಾರ ಜೊತೆ ಇರ್ತೀಯ, ನೀನು ಎಲ್ಲಿ ಇರ್ತೀಯ, ಹೆಂಗಿದ್ರು ಈ ಊರು ಬಿಟ್ಟು ಹೋಗ್ತಿರ್ತಾನೆ, ನಾನು ಫಸ್ಟ್ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ನೋಡು ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಹೇಳಿದ್ದೀನಿ ನಮ್ಮ ಮಕ್ಕಳು ಹತ್ರ, ನಮ್ಮ ಮಗಳು ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಅಂತ ಹೇಳಿ ಈ ಕಡೆ ಅವ್ರ ಅಪ್ಪ ಹೇಳ್ತಾ ಇರ್ತಾನೆ. ಅಲ್ಲ ನೀನು ನಿನ್ನ ಮಗನ ಹತ್ರ ನೀನು ಕೆಟ್ಟದಾಗಿ ಏನಾದರೂ ಹೇಳಿರ್ಬೋದಾ, ಆದರೆ ನೀನು ಯಾಕೆ ನನ್ನ ವಿಷಯಕ್ಕೆ ಬರ್ತಿದ್ದೆ, ನಾನು ನಿನ್ನ ವಿಷಯಕ್ಕೆ ಬಂದಿಲ್ಲ ತಾನೆ, ಯಾಕೆ ಬರ್ತಿದ್ಯಾ ಅಂತ ಹೇಳಿ ಈ ಕಡೆ ಅವಳು ಕೇಳ್ತಾ ಇರಬೇಕಾದ್ರೆ, ನಿನ್ನ ನೋಡಿದ್ರೆ ನಾನು ಮೈಯೆಲ್ಲ ಉರಿತೀನಿ, ಒಟ್ಟಲ್ಲಿ ನೀನು ಸಾಯಬೇಕು, ಇಲ್ಲ ನೀನು ಈ ಊರು ಬಿಟ್ಟು ಹೋಗ್ಬೇಕು ಅಷ್ಟೇ, ಏನು ಮಾಡ್ತೀಯ ಡಿಸೈಡ್ ಮಾಡ್ತೀಯ, ಅದು ನಿನಗೆ ಬಿಟ್ಟಿದ್ದು, ಡಿಸೈಡ್ ಮಾಡು ಬೇಗ ಅಂತ ಹೇಳಿ ಈ ಕಡೆ ಅವರಪ್ಪ ಹೇಳ್ತಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು. ನಾಳಿನ ಸಂಚಿಕೆ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.